यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। महानगर पालिಕೆಗೆ महानगर पालिಕೆಗೆ ಎಲ್ಲಿಯವರೆಗೆ ಹೋರಾಟ महानगर पालिಕೆಗೆ महानगर पालिಕೆಗೆ ಎಲ್ಲಿಯವರೆಗೆ ಹೋರಾಟ ಬೇಕೇ ಬೇಕು 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 ಬೇಕೇ ಬೇಕು ಬೇಕೇ ಬೇಕು महानगर पालिಕೆಗೆ ಬಂದ್ ಮಾಡಬೇಕು ಪೊಲೀಸ್ ಸ್ಟೇಷನ್ ಪರ್ಮಿಷನ್ ಕೊಟ್ರಿ ನಮ್ದೇನಾದ್ರು ಪರ್ಮಿಷನ್ ಇದೆಯಾ ಪೊಲೀಸದೇನಾದ್ರು ಪರ್ಮಿಷನ್ ಯಾರಿಗೆ ಕೊಟ್ಟು ನಮಗೆ ಕೊಡ್ಬೇಕು ತಹಸೀಲ್ದಾರ್ ಕೊಡ್ಬೇಕು ತಹಸೀಲ್ದಾರ್ ಇದು ಮಾಡ್ರಿ ಸರ್ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಐತಿ ಅದೊಂದು ಫಾಲೋ ಮಾಡ್ಬೇಕಲ್ಲ ಅದನ್ನ ನಿಮ್ಗೆ ಬ್ಯಾಡ ಅಂತ ನಾವು ಹೇಳಂಗಿಲ್ಲ ಬಟ್ ಅದಕ್ಕೆ ಪರ್ಮಿಷನ್ ತೊಗೊಂಡು ಮಾಡ್ರಿ ನೀವು ನಿಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ರೆ ಪರ್ಮಿಷನ್ ಗೊತ್ತಿಲ್ಲ ಇಲ್ಲ ಪರ್ಮಿಷನ್ ತಗೊಂಡು ಪ್ರೊಟೆಸ್ಟ್ ಮಾಡಬೇಕು ಆದರೆ ಸಾಮಾನ್ಯ ಜನರಿಗೆ ಮೂಲಭೂತ ಸೌಲಭ್ಯ ಸಿಗ್ತಾ ಇಲ್ಲ ಅಂದ್ರೆ ನೀವು ಪರ್ಮಿಷನ್ ತಗೊಂಡ್ರೆ ನಾವು ಪೊಲೀಸ್ ಪ್ರೊಟೆಕ್ಷನ್ ಸೈಡ್ ಈಗ ಒಬ್ಬ ಇಬ್ಬರು ಇಲ್ಲ ಒಮ್ಮೆ ದಿಢೀರ್ನೆ ಬಂದ್ರೆ ಈಗ ಸಾಮಾನ್ಯ ಜನರಿಗೆ ತ್ರಾಸ ಆಗಲಾಗುತ್ತೆ ಬರೋಬರಿ ಐತಿ ನಿಮ್ಗೆ ಎಲ್ಲಾನು ಸರಿ ಐತಿ ಸಾರ್ವಜನಿಕರ ಬೇಡಿಕೆ ಐತಿ ಎಲ್ಲಾನು ಐತಿ ಮತ್ತೆ ಕಮಿಷನರ್ ಹೇಳ್ತಿರ್ಲಿಲ್ಲ ನೀವು ತಹಸೀಲ್ದಾರ್ ತಹಸೀಲ್ದಾರ್ ಪರ್ಮಿಷನ್ ತಗೊಂಡು ಮಾಡ್ರಿ ಸದ್ಯಕ್ಕೆ ಕ್ಲಿಯರ್ ಮಾಡ್ರಿ ತಹಸೀಲ್ದಾರ್ ಪರ್ಮಿಷನ್ ತಗೊಂಡ್ರೆ ನಮ್ಗೆ ನಾವು ಕಳಿಸ್ತಾರೆ ಅವರು ನಿಮ್ಗೆ ನಿಮ್ಮ ಪೊಲೀಸ್ ಪ್ರೊಟೆಕ್ಷನ್ ನಾವೇ ಕೊಡ್ತೀವಿ ಹಂಗೆಲ್ಲ ದಿಢೀರ್ನೆ ಬಂದು ಮಾಡಕ್ ಬರೋದಿಲ್ಲ ಸಮಸ್ಯೆನೂ ಭಾಳ ಅದ ಈಗ ಇಂಜಿನಿಯರ್ ಬರ್ಲಾತಾರ ಇಲ್ಲೇ ಅದಲ್ಲ ಸರ್ ಅದು ನೀವು ಹೇಳೋದು ಕರೆಕ್ಟ್ ನಾವು ರಸ್ತೆ ಖುಲ್ಲಾ ಮಾಡಲ್ಲ ಅವರು ರೂಲ್ಸ್ ಪ್ರಕಾರ ಮಾತಾಡಕತ್ತಾರ ನಾವು ಒಪ್ಕೋತೀವಿ ತಿಳ್ತಲ್ರಿ ನಾವು ತಹಸೀಲ್ದಾರ್ ಕೊಡಬೇಕು DSP ಸಾಹೇಬ್ರು ಕೊಡಬೇಕು ಮನವಿನ ನಾವು ಇದು ಪರ್ಮಿಷನ್ ತಗೊಂಡಿಲ್ಲ ಆದ್ರೆ ರೋಡ್ ಇಲ್ಲ ನಡ ಇಲ್ಲ ಖಾತಿ ಬಿತ್ತದ ಬರ್ರಿ ಅಲ್ಲಿ ಸಾಯ್ತಾರೆ ಪ್ರತಿಯೊಂದು ವಿಷಯಕ್ಕೆ ಫಂಡ್ ಬರ್ತದ ಇವ್ರು ಯಾಕೆ ಮಾಡಲ್ಲ ಸರ ರೊಕ್ಕ ಬರ್ತಾವಲ್ಲ ರೊಕ್ಕ ಬರ್ತಾವಲ್ರಿ ಯಾಕೆ ಮಾಡಕತ್ತಿಲ್ಲ ನೀವು ಕೆಲಸ ಏನ್ ಪ್ರಾಬ್ಲಮ್ ಏನ ಮೈನಾರಿಟಿ ಸ್ಯಾಂಕ್ಷನ್ ಇಲ್ಲ ಏನದ ಅಡ್ಡೆ ಸ್ಯಾಂಕ್ಷನ್ ಕೇಳ್ರಿ ಇದು 29 ಮತ್ತು 34 ನಂಬರ್ ಒಳಗ ಇದು ಗುದ್ದಾಟ ನಡೆದ ಅವ್ರ ಕಡೆ ಹೋದ್ರ ನಂದಿಲ್ಲ ಅಂತ ಇವ್ರ ಕಡೆ ಹೋದ್ರ ನಂದಿಲ್ಲ ಫಂಡ್ ಮಾತ್ರ ಬರೋಬ್ಬರಿ ಎತ್ತಾತಾರ ಇವ್ರು ಹೇಳ್ತಾರ್ರಿ ಈಗ ಯಾರು ಮನೆ ಕಟ್ಟಕತ್ತಾರ ಫಂಡ್ ಮಾತ್ರ ಬರೋಬ್ಬರಿ ಎತ್ತಾಕತ್ತಾರ ಅಂದ್ರೆ ಒಂದ್ ಕೆಲಸ ಮಾಡ್ಬೇಕ್ರಿ ನಾವು ಕೂಡ ಮಾಹಿತಿ ಕೇಳ್ಬಿಡು ಯಾರಿಗೆ ಮಾಹಿತಿ ಕೇಳಿ ಸಾಕಾಗೈತ್ರಿ ಎಲ್ಲಾರು ಕೇಳಿ ಜವಾಬ್ದಾರಿ ತಗೊಳ್ಳಿಲ್ಲ ಸರ್ ಎಲ್ಲ ಹುಡುಗರು ಸಣ್ಣ ಹುಡುಗರು ಸಾಲಿ ಹೋಗ್ತಾರೆ ಸರ್ ಎಲ್ಲ ಸಂಬಂಧಪಟ್ಟ ಸರ್ ನಮ್ಗೆ ಹೆಲ್ಪ್ ಮಾಡ್ರಿ ಪರ್ಮಿಷನ್ ತಗೊಂಡು ಸರ್ ಪರ್ಮಿಷನ್ ತಗೊಂಡು ಪರ್ಮಿಷನ್ ಅಂದ್ರೆ ಕಾಯಿ ಮಟ್ಟ ಅಂತ ಹಾಕ್ತಿವಿ ಮತ್ತೆ ಸರ್ ನಾವು ತಪ್ಪು ಮಾಡಿದೀವಿ ಒಪ್ಕೋತೀವಿ ನಾವು ಪರ್ಮಿಷನ್ ತಗೊಂಡಿಲ್ಲ ಈಗ ನೀರು ಅಲ್ಲಿ ಬಂದಿಲ್ಲ ಒಂದು ವಾರ ಪರ್ಮಿಷನ್ ಯಾರು ಕೇಳಿದಕ್ಕೆ ರೋಡ್ ಇಲ್ಲ ಡೆಲೀಸ್ ಇಲ್ಲ ಅದು ಹುಡುಗರು ಬೀಳ್ತಾರೆ ಅದು इंशाल इंग्लिश मीडियम स्कूल विजयपुर एडमिशन्स ओपन
नर्सरी से लेकर हाई स्कूल तक एडमिशन शुरू हो चुके हैं। यहाँ बच्चों को दुनियाई तालीम के साथ साथ दीनी तालीम भी दी जाती है। क्वालिफाइड टीचर्स, फ्रेंडली एनवायरनमेंट और सीसीटीवी सर्वेलेंस के साथ बच्चों की हिफाजत, हायरार्की मैनेजमेंट के जरिए डिसिप्लिन और बेहतरीन तालीम का ख्याल रखा जाता है। स्कूल में स्मार्ट क्लासेस, कंप्यूटर क्लासेस, स्पोकन इंग्लिश, स्पोर्ट्स और एक्टिविटी बेस्ड लर्निंग के जरिए बच्चों का ओवरऑल डेवलपमेंट किया जाता है। बस फैसिलिटी और गर्ल्स और बॉयज के लिए सेपरेट सैनिटेशन मौजूद है। बच्चों को वैकेशन क्लासेस भी लिए जा रहे हैं। एड्रेस नियर अजहर ग्राउंड, केएचबी कॉलोनी, महबूब नगर, विजयपुर। अपने बच्चों के बेहतरीन मुस्तकबल के लिए आज ही एडमिशंस कंफर्म कीजिए। तो देर किस बात की, स्क्रीन पर दिए गए नंबर्स पर कॉल करके अपने बच्चों के एडमिशंस कंफर्म कीजिए। साकार करे, लेकिन यहाँ पूरे कारपोरेशन जो मेंबर आहे स्वतः एकडे कुडुದ್ರು आजच्या कडे खाली ಮಾಡಿದ್ರು ಆಚೆ ಕಡೆ ಹೋಗಿ ಆಚೆ ಕಡೆ ಹೋಗಿ ಸರ್ ಓಪನ್ ಆಗಿದೆ ಸರ್ ಎಲ್ಲ ಹೋಗಿ ಚಲೋ ಸರ್ ಮೀಟಿಂಗ್ ಆಚೆ ಕಡೆ ಓಪನ್ ಮಾಡಿ ಸ್ವಲ್ಪ ಈಗ ನೋಡಿ ಒಂದು 8-9 ಶಾಸಕರು ಬಂದು ಭೂಮಿ ಪೂಜೆ ಮಾಡಿದ್ರು, ಅವರು ರೋಡ್ ಸ್ಟಾರ್ಟ್ ಮಾಡಿಸಿದ್ರು, ಕ್ಲಾರಿಫೈ ಮಾಡಿದ್ರು, ಫೋರಮ್ ಹಾಕಿದ್ರು, ವೆಟ್ಮಿಕ್ಸ್ ಹಾಕಿದ್ರು, ಸಮೀರ್ ವರ್ಕ್ ಸ್ಟಾರ್ಟ್ ಆಗಿತ್ತು ಸರ್. KRD ಅಲ್ಲಿಂದ ಆಗಿದ್ದು ವರ್ಕ್ ಸರ್. ಇದು ವರ್ಕ್ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಏನಾಯ್ತು, UGD ಪ್ರಾಬ್ಲಮ್, ಮಳೆ ಬಂದ್ಮೇಲೆ ಎಲ್ಲ UGD ನೀರು ಓಪನ್ ಆಗಿ ಹರಿಲಾಕತ್ತು. ಇಲ್ಲಿ ಎಲ್ಲಾರು ಸಾರ್ವಜನಿಕರು ಈ ತರ ಐತಿ ಅಂದ್ಮೇಲೆ ಅಧಿಕಾರಿಗಳು, ನಿಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಬಂದು ನೋಡಿದ್ರು. ಫಜಲ್ ಸರ್ ಅಂತಿದ್ರು, ಫಜಲ್ ಸರ್ ಬಂದು ನೋಡಿದ್ರು. ಅವಾಗ ಇಲ್ಲ ಇದು ಮೇನ್ ಐತಿ, ಇದು ಇದ್ದಿದ್ದು 6 ಇಂಚಿನ ಲೈನ್ ಅದ. ಸಮೀರ್ ಮುಂದ್ ಬಾ. 6 ಇಂಚಿನ ಲೈನ್ ಅದ. ಇದನ್ನ ಸುಮಾರು 400-500 ಮನೆಗಳು ಅದಾವ. ಮೇನ್ ಲೈನ್ ಅದ. ಮೇಲೆ ತೊಂದರೆ ಆಗತ್ರಿ. CC ರೋಡ್ ಮಾಡಿದ್ರೆ ಮತ್ತೆ ನೀವು ಹಡ್ಬೇಕಾಗತ್ತ. 1 ಫೀಟಿಂದು ಮೇನ್ ಲೈನ್ ಹಾಕೊಳ್ಳೋಮು, ಒಳಗಿನ ಪ್ಯಾರಲಲ್ ಸಣ್ಣ ಹಾಕೊಳ್ಳೋಮು ಅಂತೇಳಿ ಎಸ್ಟಿಮೇಟ್ ಮಾಡ್ಲಿಕ್ಕೆ ಟೈಮ್ ತೊಗೊಂಡ್ರಿ ಸರ್. 35 ಲಕ್ಷ ರೂಪಾಯಿ ಎಸ್ಟಿಮೇಟ್ ಮಾಡಿದ್ರು. ನಮ್ಮ ಗಮನಕ್ಕೆ ಬಂದಂಗೆ ಎಸ್ಟಿಮೇಟ್ ಮಾಡಿ ಟೆಂಡರ್ ಕರೋದು. ಟೆಂಡರ್ ಮಾಶಾಳ್ಕರ್ ಅನ್ನೋರಿಗೆ ಆಗೈತಿ ಅಂತ ನಾ ಕೇಳ್ಪಟ್ಟೆ. ಅವ್ರಿಗೆ ಮಾಶಾಳ್ಕರ್ ಅವರಿಗೂ ನಾನು 2-3 ಸಾರಿ ಮಾತಾಡಿದೆ. ಇಲ್ಲಿ ನಮ್ಮ ಬ್ರದರ್ ಮನಿ ಅದ. ವಾರ್ಡ್ ಅನ್ನೋದಕ್ಕಿಂತ 34 ನಂಬರ್ ವಾರ್ಡ್ ಬರ್ಬೋದು. ಕಾರ್ನರ್ಗೆ ನಮ್ಮ ಬ್ರದರ್ ಮನಿ ಅದ, ಶಂಕರಗೌಡ ಪಾಟೀಲ್ ಅಂತೇಳಿ. ಅವರು ನಮ್ಮ ಬ್ರದರ್ ಏನಪ್ಪ ನೀನು ಜಲ್ದಿ ಮಾಡಸು ಅಂತ ಹೇಳಿದ್ಮೇಲೆ ನಾನು ಕೇಳ್ಕೊಂಡೆ. ಇಲ್ಲಿ ಸರ್ ಮಾಶಾಳ್ಕ ಅವ್ರು ಏನಂದ್ರು ವರ್ಕ್ ಆರ್ಡರ್ ತೊಗೊಂಡು ಸ್ಟಾರ್ಟ್ ಮಾಡ್ತೀವಿ. ವರ್ಕ್ ಆರ್ಡರ್ ಇದನ್ನ ಕೇಳಾಕತ್ತು 1 ತಿಂಗಳು 1.5 ತಿಂಗಳು ಆಯ್ತು ರೀ. ವರ್ಕ್ ಆರ್ಡರ್ ತೊಗೊಂಡು ಸ್ಟಾರ್ಟ್ ಮಾಡ್ತೀವಿ. ವರ್ಕ್ ಆರ್ಡರ್ ತೊಗೊಂಡಾರ ಬಿಟ್ಟಾರ ಗೊತ್ತಿಲ್ಲ. ವರ್ಕ್ ಆರ್ಡರ್ ಅಂತೂ ರೆಡಿ ಇತ್ತು. ಮತ್ತು ಒಂದು ಸ್ವಲ್ಪ ವರ್ಕ್ ಸ್ಟಾರ್ಟ್ ಮಾಡಿದ್ರು. ಅದು ಯಾವ್ದ್ರ ಸಂಬಂಧ ನಿಂತು ನಮಗೂ ಗೊತ್ತಾಗಿಲ್ಲ ಇಲ್ಲಿ ತನಕ. ಪೂರ ಸ್ಫೂರ್ತಿನ ಮಾಹಿತಿ ಐತಿ. ಎದ್ರ ಸಂಬಂಧ 1-8 ಪೈಪು ಹಾಕೊಂಡ್ರು. ಸಂಜೆ ಆಗ್ಲಿ 2 ದಿವಸ ಆಗ್ಲಿ 3 ದಿವಸ ಇಂಜಿನಿಯರ್ ಯಾರು ಮುಂಚೆ ಬಿಟ್ಟವರು ಇಲ್ಲಿ ಜಗದೀಶ್ ಅವ್ರು ಬರ್ತಾರೆ. ಜಗದೀಶ್ ಅಂತ ಬರ್ತಾರೆ. ಸಮೀರ್ ಬಂದಿರ್ ಸರ್. ಸಮೀರ್ ವಿಷಯ ಗೊತ್ತ ಸರ್. ಮೊದಲು ನಮ್ಗೆ ಈ ಕ್ಲಿಯರ್ ಮಾಡಿ, ಈ ವಾರ್ಡಿಗೆ ಕಾರ್ಪೊರೇಟರ್ ಯಾರದ ಅದು ಫಸ್ಟ್ ಕ್ಲಿಯರ್ ಮಾಡಿಸಿ. ಇವ್ರು ಅದಾರು ವಾರ್ತೆ ಅದಾರು. ವಾರ್ತೆ ಅವ್ರು ಮಾತಾಡ್ಲಿ. ಮಾತಾಡಕ್ ಹೂ ಅಂತೀನಿ, ನೀ ಮಾತಾಡಕ್ಕೆ ಫಸ್ಟ್ ನಮ್ ಕನ್ಫ್ಯೂಷನ್ ದೂರ ಆಗ್ಬೇಕು. ಕಾರ್ಪೊರೇಟರ್ ಯಾರು, ಈ ವಾರ್ಡಿಗೆ ಯಾರು ಕಾರ್ಪೊರೇಟರ್? ಇವ್ರದ್ದು 29 ಬರ್ತದ. ಹೌದು. ಅಚ್ಚಿ ಕಡೆ 34 ಬರ್ತದ. ಅವ್ರ ಕಡೆ ಹೋದ್ರೆ ಈ ಕಡೆ ಸರ, ಈ ಕಡೆ ಹೋದ್ರೆ ಆ ಕಡೆ ಫುಟ್ಬಾಲ್ ಆಗಿಯೂ ಇಲ್ಲ ಜನ. ಬೇಡ ಕೇಳ್ರಿ ಕಡೆ ವಾರ್ಡ್ ಬೌಂಡ್ರಿ ನಾವು ನಿಮ್ ಕೇಳಂಗಿಲ್ಲ. ಈಗ ಸಾಕಾಗಿದೆ. ಎಲ್ಲ ನೀರ್ನಾಗ ಮುಳುಗಿವಿ. ಒಂದು ನಿರ್ಧಾರ ಕೆಲಸ ಮಾಡ್ರಿ, ಒಂದ್ ಕೆಲಸ ಮಾಡ್ರಿ. ನಾವು ನಿಮ್ಮ ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡ್ಕೊತೀವಿ. DC ಸಾಹೇಬರು ಬರುತ್ತಾನ, ಇಲ್ಲಿಂದ ಯಾರು ಹೋಗಲ್ಲ. DC ಅವರಿಗೆ ಮನಿ ಕೊಟ್ಟೆ. ಯಾಕಂತ ಕೇಳಿ, ದಯವಿಟ್ಟು ಕೇಳ್ರಿ ಕಡೆ. ಹೌದು, ಇದನ್ನ ತಗೊಳಾಕ ಸರ್ಕಾರ ಬರ್ಬೇಕನ್ನೋ ಪರಿಸ್ಥಿತಿ ಇದ್ರೆ ನಿಮ್ಮನ್ನ ಯಾರು ಅಲಗಳಾಗಿಲ್ಲ. ಯಾವಲ್ಲೂ ಇದು ಪ್ರಜಾಪ್ರಭುತ್ವ, ಸಾರ್ವಜನಿಕ ಮನವಿ ಕೊಟ್ಟು ಸಾಕಾಗಿದೆ.
ಸಾರ್ವಜನಿಕರು ಯಾವಾಗನ ದೊಡ್ಡವ್ರನ್ನ ಇರ್ತಾರ, ಹಿಂಗ ಅನ್ನೋದು ಬೇಡ. ಈಗ ನಮ್ಮ ಇಂಜಿನಿಯರ್ ಬರ್ಲಿ, ಏನೆಲ್ಲ ಡೆವಲಪ್ಮೆಂಟ್ ಅದಾವು, ಸ್ಯಾಟಿಸ್ಫ್ಯಾಕ್ಟರಿ ಅದಾವಿಲ್ಲ ನೋಡುನು. ಆಮ್ಯಾಗ ಯಾರು ಹಂಗಿರಿ ನಾವು ಕೇಳಿ ಕರೋದು ಕುಂದಿರ್ತಾರೆ. ಒಂದ್ ಮಿನಿಟ್ ಬ್ರದರ್, ಓ ಬ್ರದರ್ ಒಂದ್ ಮಿನಿಟ್ ಸರ, ಒಂದ್ ಸೆಕೆಂಡ್ ರೀ, ಒಂದ್ ಮಿನಿಟ್ ರೀ. ಈಗ ಒಂದ್ ಕೆಲಸ ಮಾಡಿ ಸರ್, ನೋಡ್ರಿ ಸರ್, ಪ್ರೆಸೆಂಟ್ ಆಗಿ ಬರ್ರಿ. ನಾವು ಹುಟ್ಟಿಸ್ ಹೇಳತ್ತಿಲ್ರಿ, ನಾವು ಗಾಡಿ ಮೇಲೆ ಹೋಗೋರು ಹುಡುಗರಿ ಹಾಕೊಂಡ್ ಹೋಗೋರಿ. 2 ಸಲ ಸ್ಲಿಪ್ ಆಗಿ ಬಿದ್ದೇವ್ರಿ. ನಮ್ದು ರೋಡ್ ದಿಂದ ಮೇನ್ ರೋಡ್ ಬರಾಕ್ ರೋಡೇ ಇಲ್ರಿ. ಹೆಂಗ ಸಮಸ್ಯೆ ನೀವು ನೋಡ್ರಿ ಕಣ್ಣಾರೆ. ನಾವು ಸುಳ್ಳು ಹೇಳತ್ತೀವಿ ನೋಡ್ರಿ, ವಿಚಾರ ಮಾಡ್ರಿ. ರಂಗ ಮಂದಿರ್ 2-3 ಸಲ ಬಂದಿದ್ದೀವಿ, ನೀವು ಭೇಟಿ ಆಗಿದ್ರಿ. ಎಷ್ಟ್ ಸಲ ನಿಮ್ಗೆ ನಾನು ಭೇಟಿ ಆಗಿನಿ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸರ್. ನನ್ಗೆ ಗೊತ್ತಿಲ್ಲ ಇದು ನಡೆದಿದ್ದು, ಇಲ್ಕಂದ್ರೆ ನಾನು ಎಲ್ಲ ಪೇಪರ್ಸ್ ತಗೊಂಡ್ ಬರ್ತಿದ್ದೆ. ನೀವು ಸಿಗ್ನೇಚರ್ ಮಾಡಿ ಕೊಟ್ಟಿದ್ದು ರೋಡ್ ಸ್ಟಾರ್ಟ್ ಮಾಡ್ತೇನೆ ಅಂತ. 1.5 ವರ್ಷದಿಂದ ರೋಡ್ ಸ್ಟಾರ್ಟ್ ಇಲ್ಲ. ನಾವ್ ಇಷ್ಟು ಹೇಳಿದ್ವಿ, ಸಣ್ಣ ಸಣ್ಣ ಮಕ್ಕಳ ಶಾಲಿ ಹೋಗಕ್ಕೆ ಎಷ್ಟು ತೊಂದರೆ ಆಗ್ತದ್ರಿ ಅಂತ. ನಮ್ಗೆ ಬೇಡ್ರಿ, ಮಕ್ಕಳ ಸಲುವಾಗಿ, ಮಕ್ಕಳು ನಮ್ದು ದೇಶ ಭವಿಷ್ಯ, ಮತ್ತು ಮಕ್ಕಳ ಸಲುವಾಗಿ ಏನು ಆಗ್ತಾ ಇಲ್ಲ ಅಂತ ಗಿರೀಶ್ ಹತ್ರ ಹೋದಾರ, ಗಿರೀಶ್ ಅವ್ರು ಹೇಳ್ತಾರ ನಾನ್ ಮಾಡಿಸ್ತೇನೆ ಅಂತ. ಅವ್ರು ಎಲ್ಲ ಮಾಡಿಸಿದ್ರು. ಭಾರತಿ ಹತ್ರ ಹೋದಾರ, ಅವ್ರು ಹೇಳ್ತಾರ ಇಲ್ರಿ ನನ್ ವಾರ್ಡ್ ಇಲ್ಲ. ಇವಾಗ ಇದು 29 ಅದ ಏನೋ 34 ಅದ. ಇದು ಮೊದಲು ನಮಗೆ ಕ್ಲಿಯರೆನ್ಸ್ ಮಾಡಿಕೊಡಿ. ನಮ್ಮ ವಾರ್ಡಿಗೆ ಯಾರು ಮೆಂಬರ್ ಇದ್ದಾರೆ, ಗಿರೀಶ್ ಅದಾರ ಅಲ್ವಾ ಅಥವಾ ಭಾರತಿ ಅದಾರ, ಇದು ನಮ್ಗೆ ಗೊತ್ತಾಗ್ಬೇಕು. ಇವ್ರು ಮ್ಯಾಪೆ ಹೊಡೆದ್ ಬಿಟ್ಟಾರ. ಮನ್ಸಿ ಬಂದಾಗ ಗೊತ್ತಾಗ್ಬೇಕಲ್ಲ ಯಾವ ವಾರದಾಗ ನಾವ್ ಇರ್ತೀವಿ ಅಂತೇಳಿ. ನಿಮ್ ಬರಂಗಿಲ್ಲ, ನೀವು ಅದೇ ರೀ. ಮತ್ತೆ 34 ಅವ್ರ ಶಾಸಕರಿಗೆ ನೀವು ಹಾಕ್ಬಾರ್ದಾಗಿತ್ರಿ. ಶಾಸಕರು ನಿಮ್ಮ ನಮ್ಮವ್ರದ, ನಮ್ಮ ಶಾಸಕರ ಹಾಕ್ಬಾರ್ದಾಗಿತ್ತು. ಬಿಜಾಪುರ ನಗರಕ್ಕೆ ಹಾಕ್ಯಾರ ವರ್ಕ, ಒಬ್ಬರ ಶಾಸಕರಲ್ಲ, ವರ್ಕ್ ಹಾಕ್ಯಾರ, ಐತಲ್ರಿ ವರ್ಕ್ ಹಾಕ್ಯಾರ. ಯಾರ್ಲಿಂದ ಡಿಲೇ ಆಗೈತೆ ಕೇಳ್ರಿ. ಯಾರು ಶಾಸಕರು ಬಂದ್ ಹಿಡಿಸ್ಯಾರ ಕೇಳ್ರಿ. ಅಧಿಕಾರಿಗಳಿಗೆ ಕೇಳ್ರಿ, ಅಧಿಕಾರಿಗಳಿಗೆ ಕೇಳ್ರಿ, ಅಧಿಕಾರಿಗಳಿಗೆ ಕೇಳ್ರಿ, ಅಧಿಕಾರಿಗಳು ಕೇಳ್ರಿ. ಅವ್ರಿಗೆ ನಾವ್ ಬೇಡ ನಾತೇವಿ, ಅಧಿಕಾರಿ ಕೇಳಾಕತ್ತೀವಿ. ಮತ್ ನೀವ್ ಹತ್ತಿರಲ್ಲ, ನಿಮ್ದು ವಾರ್ಡಿಲ್ಲ, ಯಾಕೆ ತಲೆ ಕೆಡಿಸ್ಕೊತೀರಿ? ಮನಿ ನಮ್ದೈತ್ರಿ, ಇಲ್ಲಿ ಮನಿ ವಾರ್ಡ್ ಇದ್ದವ್ರೆ ಮಾಡ್ಬೇಕತ್ತಿಲ್ಲ ಬಿಡ್ರಿ. ನೀವು ನ್ಯೂಸ್ ರಿಪೋರ್ಟ್ ಯಾರು ಕಂಪ್ಯೂಸ್ ಮಾಡಾಕತ್ತಾರ? ಯಾರು ಮಾಡಾಕತ್ತಾರ ಕಂಪ್ಯೂಸ್? ಯಾರು ಮಾಡಾಕತ್ತಾರ? ಕಂಪ್ಯೂಸ್ ಯಾರು ಮಾಡಾಕತ್ತಾರ? ಯಾರು ಹೇಳ್ಯಾರ? ಯಾರು ಹೇಳ್ಯಾರ? ಕರಿ ಜನಕ್ ಕರೀರಿ. ವಾರ್ಡ್ ನಂಬರ್ 29 ಒಂದ್ ಮಿನಿಟ್ ಸುಮ್ ಕುಂದ್ರಿ. ನೋಡ್ರಿ, ಕೇಳ್ರಿ, ಜನಕ್ ಕೇಳ್ರಿ. ಯಾರೇನ್ ಮಾಡಾಕತ್ತಾರ, ಯಾರೇನಿಲ್ಲ ಕೇಳ್ರಿ. ನೋಡ್ರಿ, ಹೇಳೋರ್ ಕೇಳ್ರಿ. ಮಾಡೋರದೇನು ನ್ಯೂಸ್ ರಿಪೋರ್ಟ್ ಶಾಸಕ ಕೆಲಸ ಶಾಸಕರ ಬಗ್ಗೆ ಮಾತಾಡೋದು ಯಾರು ಮಾತಾಡಿಲ್ಲ. ನೋಡ್ರಿ. ನೀವೇನಂದ್ರೆ ನೀವ್ ಯಾಕೆ ಕಂಪ್ಯೂಸ್ ಮಾಡತ್ತೀರಿ? ಯಾರ ಮೈ ಮೇಲೆ ಹಾಕ್ಲತ್ತೀರಿ? ಯಾರ ಮೈ ಮೇಲೆ ಹಾಕ್ಲತ್ತೀರಿ? ಯಾರ ಮೈ ಮೇಲೆ और 34 में कंफ्यूजन क्लियर करो चलो ಓ ನಿಮ್ಮ ಮೇಲೆ ಯಾಕೆ ಹಾಕೋದ್ರಿ? ಅದು 29 ಹಾಕಿರ್ತೀವಿ. ಜಗಳ ಮಾಡೋದು ಮಾತಾಡ್ರಿ. ಜಗಳ ಮಾಡೋದು Admissions are open in Al Huda Urdu Medium School and Lead English Medium School, Vijaypur.
तालीम की बेहतरीन पहचान बन चुके अल हुदा उर्दू मीडियम स्कूल और लीड इंग्लिश मीडियम स्कूल सिर्फ एक स्कूल नहीं बल्कि बच्चों के बेहतर मुस्तकबल की मजबूत बुनियाद हैं। यहाँ मॉडर्न एजुकेशन के साथ साथ दीनी तालीम भी दी जाती है ताकि बच्चे करिकुलर एक्टिविटीज के साथ साथ को करिकुलर एक्टिविटीज के जरिए अखलाक, कम्युनिकेशन स्किल्स और ओवरऑल डेवलपमेंट में आगे बढ़ सके। स्कूल में मौजूद हैं वेल क्वालिफाइड और एक्सपीरियंस्ड टीचर्स, वेल इंफ्रास्ट्रक्चर और फर्निश्ड क्लासरूम्स, प्लेग्राउंड और वैन फैसिलिटी, सीसीटीवी सर्वेलेंस, स्पोकन इंग्लिश, अबैकस और स्मार्ट क्लासेस, स्पोर्ट्स, साइंस एंड मैथ्स एक्टिविटीज, दीनियात एग्जीबिशन और क्विज कॉम्पिटिशंस, ओनली फीस नो डोनेशन। हर क्लास में सिर्फ 25 से 30 स्टूडेंट्स का इनटेक रखा गया है। वैकेशन क्लासेस भी लिए जा रहे हैं, तो देर किस बात की। नर्सरी से 10th तक के लिए एडमिशंस शुरू हो चुके हैं। एड्रेस JM रोड, KSB कॉलोनी, नियर इंदिरा नगर, विजयपुर। अधिक जानकारी के लिए स्क्रीन पर दिए गए नंबर्स पर कॉल करें। ಅವರು ಬಂದು ಕ್ಲಿಯರ್ ಮಾಡಿ ಈಗ ಇದು ಕಾರ್ಯ ಹೊಂಟೋದ ಇನ್ಫ್ರಾಸ್ಟ್ರಕ್ಚರ್ ಹೋಗಿ ಮಾತಾಡ್ರಿ, ಮೂಲಭೂತ ಸೌಕರ್ಯ ಬಗ್ಗೆ ಮಾತಾಡ್ರಿ. ಯಾವ ಸರಿ ಸುತ್ತ ಮಾತಾಡ್ಬೇಡಿ, ಅವರು ರಾಜಕೀಯ ಮಾತಾಡ್ಬೇಡಿ ಸರ್. ರಾಜಕೀಯ ಯಾರು ಮಾತಾಡ್ತಾರೆ? ಅದೇ ರಾಜಕೀಯ ಯಾರು ಮಾಡ್ತಾರೆ ನೋಡ್ರಿ. ಒಂದ್ ನಿಮಿಷ ನೋಡ್ರಿ, ಅವ್ ಯಾಕೆ ಬಂದಿಲ್ಲ ಕೇಳ್ರಿ ಕಡೆ. ನಮಗ ಬೇಕಂತ ನಾವು ಬಂದೇವಿ, ನಮಗ ಬೇಕಂತ ಕೂತೇವಿ. ಅವ್ ಯಾಕೆ ಬಂದಿಲ್ಲ, ಇವ್ ಯಾಕೆ ಬಂದಿಲ್ಲ ಬೇಡ, ನಮಗ ಆಗಬೇಕು. ಗಿರೀಶ ಇವ್ರು और बारिश की वजह से ड्रेनेज की वजह से काम रुका। काम कर रहे हैं, ऐसा बोला तो अब कौन रुका रहे मैं नहीं बोल सकता, मुझे मालूम नहीं। सुनो नहीं नहीं, अब उनको मालूम है क्या? पूछो। कोशिश ಮಾಡ್ಯಾರ, ಯಾರು ಕೆಲಸ ನೀವು ಮಾಡಿದ್ದು ಕೋಶಿಶ್ ಮಾಡಿ ಎಲ್ಲರೂ ಬಂದಾರ. ಈಗ ಯಾರು ಬರಕತ್ತಿಲ್ಲ ಅನ್ಬೇಡ್ರಿ. ನಾವು ಅವಾಗೂ ಬರ್ತೇವೆ, ಇವಾಗೂ ಬರ್ತೇವೆ. ये मालूम करो कि काम कौन रोके है। उन्होंने नहीं बोल सकते, ऐसी बात कर रहे हैं आप। कमिश्नर को बुलाओ तुम्हें। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।